ಇದ್ದಿದ್ದು ಒಂದು 4-5 ಗೋಡಂಬಿ ಅದು ಮೇಲೆ ಕಾಣಲಿ ವಿಡಿಯೋದಲ್ಲಿ ಅಂತ ಮೇಲಿಟ್ಟು ತೋರಿಸ್ತಾ ಇದ್ದೀನಿ. ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ನಮ್ಮನೆ ಕತೆ ನಿಮ್ಮ ಜೊತೆ. ಇದು ದೊದ್ಲಿಕಾಯಿ ತಂದು ತುಂಬ ದಿನ ಆಯಿತು. ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡು ಬೇಯಿಸೋಕ್ಕಿಟ್ಟಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನನಗೆ ಸ್ವಲ್ಪ ಕಾಯಿ ತಿನ್ನೋಕ್ಕೆ ಇಷ್ಟ. ಅದಕ್ಕೋಸ್ಕರ ಸ್ವಲ್ಪ ಕುದಿಯೋ ನೀರಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ಹೀಗೆ ಡೈರೆಕ್ಟು ಮಾಡ್ಕೊತೀನಿ. ತಿಂಡಿಗೆ ಉಪ್ಪಿಟ್ಟು ಇದು ಉಪ್ಪಿನಕಾಯಿನೂ ಹಾಕಿ ತೆಗ್ದುಬಿಡೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂದ್ಕೊಂಡು ಅವಲಕ್ಕಿ ಇತ್ತು, ಗಟ್ಟಿ ಅವಲಕ್ಕಿ ಮಾಡಿಟ್ಕೊಳ್ಳೋಣ ಅಂದ್ಕೊಂಡು ಮಾಡಿಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೀ ಜೊತೆ. ಮುಂಚೆ ಎಲ್ಲ ಇದೇ ಥರ ಇತ್ತು, ಈಗ ಪಿಜ್ಜಾ ಬರ್ಗರ್ ಎಲ್ಲ ಆಗಿದೆ. ನಾವೇನು ತಿನ್ನಲ್ಲ ಅಂತೇನಿಲ್ಲ, ತಿಂತೀವಿ ಚೆನ್ನಾಗಿ ಕೊಟ್ಟರೆ ಎಲ್ಲ. ಇದನ್ನೊಂಚೂರು ಇತ್ತಲ್ಲ ಮಾಡಿ ಇಟ್ಕೊಳ್ಳೋಣ, ದಿನ ಕೇಳಿದ್ರೆ ಪಿಜ್ಜಾ ಬರ್ಗರ್ ಇಕ್ತಾರೆ ಮನೇಲಿ ಅಂತೇಳಿ ಅವಲಕ್ಕಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದಾಗ ತಿನ್ನೋದು, ಬೇಕಾದಾಗೇನು ಕೆಲಸ ಮಾಡಬೇಕಾದ್ರೆಲ್ಲ ಒಂದೊಂದು ಚಮಚ ಬಾಯಿಗೆ ಹಾಕೊಳೋದೇ ಆಗಿದೆ. ಕಡಲೆ ಇತ್ತು, ಕಡಲೆನೇ ಮರ್ತೋಗ್ಬಿಟ್ಟಿದೆ, ಹಾಕಲೇ ಇಲ್ಲ. ಆಮೇಲೆ ಅಯ್ಯೋ ಕಡಲೆ ಇದೆಯಲ್ಲ ಅಂತ ನೋಡ್ತಾ ಇದ್ದೀನಿ. ನಾನು ವೀಡಿಯೋ ಎಡಿಟ್ ಮಾಡ್ತಿದ್ದೆ, ನನಗೇನಾಯಿತು ಅಂತ ಆ ರೇಂಜಲ್ಲಿ ನೋಡ್ತಿದ್ದಾನೆ ನಮ್ಮ ಡೋಲಿಗೆ ಹೊಸ ಅಂಗಿ ತಂದಿದ್ವಿ, ಹಾಕ್ತೀವಿ 300 ರೂಪಾಯಿ ನೋಡ್ರಿ ಅಂಗಿಗೆ. ನಮಗೊಂದು ನೈಟಿ ಬರುತ್ತೆ, ಇದಕ್ಕೆ 300 ರೂಪಾಯಿಗೆ ಒಂದು ಅಂಗಿ. ಆಮೇಲೆ ಒಂದು ಬಾಟ್ಲು ಅವನಿಗೋಸ್ಕರ ಎಲ್ಲಿಗಾದ್ರೂ ಹೋದರೆ ನೀರು ತುಂಬ್ಕೊಳಕ್ಕೆ ಕ್ಯೂಟಾಗಿದೆ ಅಂದ್ಕೊಂಡು ಅವನಿಗೊಂದು ಬಾಟ್ಲು ಒಂದು ಇದು ತಂದೆ. ಮತ್ತು ನಂದು ಬೆಳಗ್ಗೆ ಸ್ನ್ಯಾಕ್ಸ್ ಇದು 30 ಆದಮೇಲೆ ಪ್ರೋಟೀನೆಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಇನ್ನೇನು ಮಾಡೋದು, ಇವನ್ನೆಲ್ಲ ಅಂಥವು ಬೀಜ ಕುಂಬಳಕಾಯಿ, ಹಲಸೆಕಾಯಿ, ಆ ಕಾಯಿ ಈ ಕಾಯಿ ಬೀಜ ತೊಗೊಂಡು ಹುರ್ಕೊಂಡು ಇಟ್ಕೊಂಡು ಕುತ್ಕೊಳೋದು. ಇವತ್ತು ನೋಡ್ರಿ ಅನ್ನ ಮಾಡಿದಾಗ ಅನ್ನ ಬೇಡ ಅಂತಾನೆ. ಸ್ವಲ್ಪ ಅನ್ನ ಇತ್ತು ಇವತ್ತು. ಅನ್ನ ಇಷ್ಟೇ ಇಟ್ಟಿದೆಯಾ ಅಂತ ಹೇಳ್ತಾನೆ. ಹಿಂಗೆ ಮಕ್ಕಳು ಮಾಡಿದಾಗ ಬೇಡ ಅಂತವೆ.